ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಪೊಲೀಸರ ಹೆಸರಲ್ಲಿ ಬರುತ್ತೆ ಫೇಕ್ ಕಾಲ್, ಹಾಗಾಗಿ ಹುಷಾರಾಗಿರ್ಲೇಬೇಕು. ನಕಲಿ ಕೋರ್ಟ್, ಫೇಕ್ ಸಿಬಿಐ ಆಫೀಸ್ ಕರೆ ಬಂದ್ರೆ ಜೋಕೆ. ಡಿಜಿಟಲ್ ಅರೆಸ್ಟ್ ಹೆಸರಲ್ಲಿ ಸರ್ಕಾರಿ ನೌಕರನಿಗೆ ಮಕ್ಮಲ್ ಟೋಪಿ ಹಾಕಿದ್ದಾರೆ ವಂಚಕರು. ಬರೋಬ್ಬರಿ 83 ಲಕ್ಷ ರೂಪಾಯಿ ಕಳೆದುಕೊಂಡಂತ ಕುಟುಂಬ. ಬಾಗಲಕೋಟೆ ವ್ಯಕ್ತಿಯ ದುಡಿಮೆಯನ್ನೇ ದೋಚಿದಂತ ವಂಚಕರು ಚಿನ್ನ ಬೆಳ್ಳಿ ಜೊತೆಗೆ ನಿವೃತ್ತಿ ಬಳಿಕ ಬರಬೇಕಾಗಿದ್ದಂತ ಹಣವನ್ನು ಕೂಡ ಈ ನೌಕರ ಕಳ್ಕೊಂಡಿದ್ದಾರೆ. ಇನ್ನು 3 ತಿಂಗಳಲ್ಲಿ ನಿವೃತ್ತಿ ಹೊಂದಲಿರುವಂತ ನೌಕರನಿಗೆ ಮಹಾ ಮೋಸ ಎಸಗಲಾಗಿದೆ. ಕೋರ್ಟ್ ಜಾಮೀನು ಹೆಸರಲ್ಲಿ 25 ಲಕ್ಷ ವಂಚಿಸಿರುವಂತ ಕದಿವರು ಕ್ರಿಪ್ಟೋ ಕರೆನ್ಸಿ ಮೂಲಕ 38 ಲಕ್ಷದ ಮೌಲ್ಯದ ಹಣವನ್ನ ದೋಚಿದ್ದಾರೆ. ಇನ್ನು ಫೆಬ್ರವರಿ 22ರಿಂದ ಏಪ್ರಿಲ್ 13ರವರೆಗೆ ಹಂತವಾಗಿ ಹಣ ವರ್ಗಾವಣೆ ಮಾಡಿ ಕಳ್ಕೊಂಡಿದ್ದಾರೆ ಈ ನೌಕರ. 1 ತಿಂಗಳ ಬಳಿಕ ಮೋಸ ಹೋಗಿರೋದು ಅವರಿಗೆ ಗೊತ್ತಾಗಿದೆ. ಕುಟುಂಬ ಈಗ ಕಂಗಾಲಾಗ್ಬಿಟ್ಟಿದೆ. ಬಾಗಲಕೋಟೆ ಸೆಂಟ್ ಪೊಲೀಸ್ ಠಾಣೆಯಲ್ಲಿ ದೂರು ದಾಖಲಾಗಿದೆ. ನೋಡಿ, ಈ ಡಿಜಿಟಲ್ ಅರೆಸ್ಟ್ ಹೆಸರಲ್ಲಿ ಅನೇಕರು ವಂಚನೆಗೊಳಗಾಗ್ತಾ ಇದ್ದಾರೆ. ಎಷ್ಟೇ ಎಚ್ಚರಿಸಿದ್ರು ಕೂಡ ಯಾವುದೋ ಒಂದು ಖಾಸಗಿ ಫೋಟೋನೋ ಯಾವುದೋ ಒಂದು ಅವರ ವೀಕ್ನೆಸ್ ಇಟ್ಕೊಂಡು ಈ ರೀತಿಯಾಗಿ ಮಾಡ್ತಾರೆ. ಸದ್ಯ ಪಾಪ ಇವ್ರೀಗ 25 ಲಕ್ಷ ಡೆಪಾಸಿಟ್ ಮಾಡಬೇಕು ಅಂತ ಶುರು ಮಾಡಿ ಈಗ ಲಕ್ಷ ಕಳ್ಕೊಂಡಿದ್ದಾರೆ. ಮಹಾ ಮೋಸ ಆಗಿದೆ ಈ ಕುಟುಂಬಕ್ಕೀಗ. ಇದರಲ್ಲಿ ಟೋಟಲ್ ಫ್ರಾಡ್ ಅಮೌಂಟ್ ಬಂದ್ಬಿಟ್ಟು 83,22,000. ಫೆಬ್ರವರಿ ತಿಂಗಳು ಇದೇ ವರ್ಷ 22ನೇ ತಾರೀಕು ಇವರಿಗೆ ಒಂದು ವಾಟ್ಸಪ್ ನಂಬರ್ ಇಂದ ಕಾಲ್ ಬರುತ್ತೆ. ಆ ಕಾಲ್ ಬಂದಾಗ ಅವರು ಹೇಳ್ತಾರೆ, ನಾನು ಇದು ಟೆಲಿಕಾಂ ರೆಗ್ಯುಲೇಟರಿ ಅಥಾರಿಟಿ ಆಫ್ ಇಂಡಿಯಾ TRAI ಇಂದ ಮಾತಾಡ್ತಾ ಇದ್ದೀನಿ. ನಿಮ್ಮ ಹೆಸರು ಮೇಲೆ ಒಂದು ಇಲ್ಲಿಗಲ್ ಸಿಮ್ ಕಾರ್ಡ್ ಅಂದ್ರೆ ನಿಮ್ಮ ಆಧಾರ್ ಕಾರ್ಡ್ ಯೂಸ್ ಮಾಡ್ಕೊಂಡು ಒಂದು ಇಲ್ಲಿಗಲ್ ಸಿಮ್ ಕಾರ್ಡ್ ಪರ್ಚೇಸ್ ಆಗಿದೆ. ಮತ್ತೆ ಅದು ಏನು ಕೆಲವು ಅಬ್ಸೀನ್ ಮೆಸೇಜ್ ಇರುತ್ತೆ, ಅಶ್ಲೀಲ್ ಮೆಸೇಜ್ ಇರುತ್ತೆ, ಅದು ಆ ನಂಬರ್ ಇಂದ ಬೇರೆ ಜನಕ್ಕೆ ಅಶ್ಲೀಲ್ ಇದು ಮೆಸೇಜಸ್ ಹೋಗ್ತಾ ಇದೆ. ಅದರ ವಿಚಾರವಾಗಿ ನಾವು FIR ರಿಜಿಸ್ಟರ್ ಮಾಡಿದ್ದೀವಿ. ಅವರು ಸ್ವಂತ ಅವರಿಗೆ ಮುಂಬೈ ಪೊಲೀಸ್ ಇಂದ ಇಂಟ್ರೊಡ್ಯೂಸ್ ಮಾಡಿದ್ರು. ಆ ವಿಚಾರವಾಗಿ ನಾವು FIR ರಿಜಿಸ್ಟರ್ ಮಾಡಿದ್ದೀವಿ. ಅವರಿಗೆ FIR ಕಾಪಿ ಕೂಡ ಶೇರ್ ಮಾಡಿದ್ರು. ಆ FIR ಇಂದ ನೀವು ಹೊರಗಡೆ ಬರಬೇಕು ಅಂದ್ರೆ ಇಷ್ಟ ಅಮೌಂಟ್ ನೀವು ಈ ಅಕೌಂಟ್ಗೆ ಟ್ರಾನ್ಸ್ಫರ್ ಮಾಡಬೇಕು. ಇದು ಫಸ್ಟ್ ಅದನ್ನು ಹೇಳ್ಬಿಟ್ಟು ಸ್ವಲ್ಪ ಅವರಿಗೆ ಭಯ ಪಡಿಸಿದ್ರು. ಆ ಟೈಮಲ್ಲಿ ಮನಿ ಲಾಂಡ್ರಿಂಗ್ ಕೇಸ್ ಆಗಿತ್ತು ಜೆಟ್ ಏರ್ವೇಸ್ ಮಾಲೀಕರ ಮೇಲೆ, ಬೋರ್ಡ್ ಆಫ್ ಡೈರೆಕ್ಟರ್ ಮೇಲೆ. ಆ ಕೇಸ್ ವಿಚಾರವಾಗಿ 25 ಲಕ್ಷ ನಿಮ್ಮ ಹೆಸರು ಮೇಲೆ ಕೆನರಾ ಬ್ಯಾಂಕ್ ಅಲ್ಲಿ ಒಂದು ಅಕೌಂಟ್ ಓಪನ್ ಆಗಿದೆ. ಆ ಕೇಸ್ ರಿಲೇಟೆಡ್ 25 ಲಕ್ಷ ಇದಕ್ಕೆ ನಿಮ್ಮ ಅಕೌಂಟ್ಗೆ ಬಂದಿದೆ. ಮತ್ತೆ ಅದರ ಮೇಲೆ ಒಂದು ATM ಕಾರ್ಡ್ ಕೂಡ ಇಶ್ಯೂ ಆಗಿದೆ. ಆ ಹಣ ಈಗ ಮಿಸ್ ಆಗಿದೆ, ನೀವೇ 25 ಲಕ್ಷ ತಂದು ಕೊಡಬೇಕು ಅಂತ. ಮತ್ತೆ ಅವರು ಒಬ್ರು IPS ಅಧಿಕಾರಿದು ಹೆಸರು ಹೇಳಿದ್ರು. ಅಂದ್ರೆ ಫ್ರಾಡೇ ಇರತ್ತೆ, ಫೇಕೇ ಇರತ್ತೆ, ಅವ್ರ ಕೆಳಗೆ ನಾವು ಕೆಲಸ ಮಾಡ್ತಾ ಇದ್ದೀವಿ, ಅವರು ಎಲ್ಲ ಇನ್ವೆಸ್ಟಿಗೇಷನ್ ಮಾನಿಟರ್ ಮಾಡ್ತಾ ಇದ್ದಾರೆ, ನಿರಂತರವಾಗಿ ಅವ್ರ ಮೇಲೆ ಪ್ರೆಷರ್ ಆಗ್ತಾ ಇದ್ರು. 25ನೇ ತಾರೀಕು ಫೆಬ್ರವರಿಗೆ ಒಂದು ವರ್ಚುವಲ್ ಕೋರ್ಟ್ ಸೆಟಪ್ ಮಾಡಿದ್ರು. ಅವರು ಅವ್ರ ಫ್ಯಾಮಿಲಿ ಕುಟುಂಬ ಅವರಿಗೆ ಇದು ವಿಡಿಯೋ ಕಾಲ್ ಮುಖಾಂತರ ಒಂದು ಕೋರ್ಟ್ ಹಿಯರಿಂಗ್ ನೀವು ಅಟೆಂಡ್ ಮಾಡ್ತಾ ಇದ್ದೀರಾ. ಆ ಕೋರ್ಟ್ ಹಿಯರಿಂಗ್ ಅಲ್ಲಿ ಜಡ್ಜಸ್ ಇದ್ರು, ಲಾಯರ್ಸ್ ಇದ್ರು, ಪೊಲೀಸ್ ಆಫೀಸರ್ ಇದ್ರು, ಎಲ್ಲ ಫೇಕ್ ಅಂದ್ರೆ ಎಲ್ಲ ಈ ತರ ಅಕ್ಯೂಸ್ ಪರ್ಸನ್ಸ್ ಇರ್ತಾರೆ. ಆ ಮುಖಾಂತರ ನಿಮ್ಗೆ ನಿಮ್ಗೆ ಬೇಲ್ ಸಿಗ್ಬೇಕು, ನಿಮ್ಗೆ ಇಷ್ಟು ಪನಿಷ್ಮೆಂಟ್ ಆಗ್ಬಾರದು ಅಂದ್ರೆ ಇಷ್ಟು ರೊಕ್ಕ ನೀವು ಡಿಪಾಸಿಟ್ ಮಾಡ್ಬೇಕು, ಕೋರ್ಟ್ಗೆ ಡಿಪಾಸಿಟ್ ಮಾಡ್ಬೇಕು ಅಂತ ಮತ್ತೆ ಹೇಳಿದ್ರು. ಬಿಟ್ ಕಾಯಿನ್ಸ್ ಹೇಳಿ ಅಥವಾ ಕಾಯಿನ್ ಕರೆನ್ಸಿ ಹೇಳ್ತಾ ಇದೀವಿ. ಅದರಲ್ಲಿ ಬಿನಾನ್ಸ್ ಅಂತ ಒಂದು ಆಪ್ ಇದೆ. ಆ ಆಪ್ ಅಲ್ಲಿ ಕಾಯಿನ್ ಪರ್ಚೇಸ್ ಮಾಡಬೇಕು ಅಂದ್ರೆ ಇವರ ಆಧಾರ್ ಕಾರ್ಡ್, ಇವರ ಪ್ಯಾನ್ ಕಾರ್ಡ್, ಇವರ ಬ್ಯಾಂಕ್ ಡೀಟೇಲ್ ಯೂಸ್ ಮಾಡ್ಕೊಂಡು ಇವ್ರ ಕಡೆಯಿಂದ ಒಂದು ಅಕೌಂಟ್ ಓಪನ್ ಮಾಡಿಸಿದ್ರು. ಆ ಅಕೌಂಟ್ ಅಲ್ಲಿ ಇವರು ಮತ್ತೆ ಫಿಸಿಕಲಿ ಹಣ ಹಾಕೊಂಡು ಮತ್ತೆ ಅದರಲ್ಲಿ ಇದು ಕ್ರಿಪ್ಟೋ ಕರೆನ್ಸಿ ಪರ್ಚೇಸ್ ಮಾಡಿದ್ದಾರೆ ಇವರ ಹೆಸರು ಮೇಲೆ. ನೆಕ್ಸ್ಟ್ ಏನ್ ಪರ್ಚೇಸ್ ಮಾಡಿದ್ರೆ ಇನ್ನೊಂದು ಅಕೌಂಟ್ಗೆ, ಆ ಆಪ್ ಅಲ್ಲಿನೇ ಇನ್ನೊಂದು ಬೈನಾನ್ಸ್ ಅಕೌಂಟ್ಗೆ ಇವ್ರ ಕಡೆಯಿಂದ ಟ್ರಾನ್ಸ್ಫರ್ ಮಾಡಿಸಿದ್ದಾರೆ. ಅದು ಟ್ರ್ಯಾಕ್ ಮಾಡೋದು ಇನ್ನೊಂದು ಸ್ವಲ್ಪ ಕಷ್ಟ ಇದೆ. ಅಷ್ಟೆಲ್ಲ ಸೇರಿ ಟೋಟಲ್ ಇದರಲ್ಲಿ ಫ್ರಾಡ್ ಆಗಿದೆ. ಇದು ಕ್ರಿಪ್ಟೋ ಕರೆನ್ಸಿ ವ್ಯಾಲ್ಯೂ 38 lakh rupees. ಸೊ ಮೊದಲೇದಾಗಿ 45 lakh rupees, ಇದು 38 lakh rupees, ಎಲ್ಲ ಸೇರಿ 83 lakh rupees ಇದರಲ್ಲಿ ಫ್ರಾಡ್ ಬಂದ್ಬಿಟ್ಟಿದೆ.